ಮೈಸೂರಿನಲ್ಲಿ ನಡೆದ ಸಿದ್ದರಾಮಯ್ಯ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿ ನೇರ ದಳಪತಿಗಳಿಗೆ ಸವಾಲನ್ನ ಎಸೆದಿದ್ದಾರೆ. ತಾನಿಲ್ಲದೆ ಇದ್ರೆ ಕಾಂಗ್ರೆಸ್ ಸ್ಥಿತಿ ಏನಾಗುತ್ತೆ ಅನ್ನೋ ಪರೋಕ್ಷ ಎಚ್ಚರಿಕೆಯನ್ನ ನೀಡೋ ವೇಳೆ ದಳಪತಿಗೆ ಚಾಲೆಂಜ್ ಅನ್ನ ಮಾಡಿದ್ದಾರೆ. ಇವತ್ತು ಜಾತ್ಯತೀತ ಜನತಾದಳ ಕೇವಲ 18 ಸ್ಥಾನಗಳನ್ನ ಗೆದ್ದಿದೆ. ಜೆಡಿಎಸ್ ಸಂಖ್ಯೆ ಪ್ರತಿ ಬಾರಿ ಕಡಿಮೆಯಾಗ್ತಾ ಇದೆ. ನಾನು ಜಾತ್ಯತೀತ ಜನತಾದಳ ರಾಜ್ಯಾಧ್ಯಕ್ಷನಾಗಿದ್ದಾಗ 59 ಸೀಟ್ಗಳನ್ನ ಗೆದ್ವು. ಈಗ HD ದೇವೇಗೌಡ, HD ಕುಮಾರಸ್ವಾಮಿ ಸೇರ್ಕೊಂಡು 18 ಸ್ಥಾನಗಳನ್ನ ಗೆದ್ದಿದ್ದಾರೆ. ಅದೊಂದು ವೇಕ್ ಪಾರ್ಟಿ ಅಂತ ಸಿಎಂ ಸಿದ್ದರಾಮಯ್ಯ ಗೇಲಿ ಮಾಡಿದ್ದಾರೆ. 2008 ಮತ್ತೆ 2018ರಲ್ಲಿ ಅಧಿಕಾರಕ್ಕೆ ಬಂದಾಗ ಏನೂ ಮಾಡಲಿಲ್ಲ. ಬಿಜೆಪಿ ಪೂರ್ವ ಬಹುಮತಗಳೊಂದಿಗೆ ಬರಲಿಲ್ಲ. 2008ರಲ್ಲಿ 110, 2018ರಲ್ಲಿ 111 ಸೀಟ್ಗಳನ್ನ ಪಡೆದುಕೊಂಡು ಜಾತ್ಯತೀತ ಜನತಾದಳ 2018ರಲ್ಲಿ ಕೇವಲ 18 ಸೀಟ್ಗಳನ್ನ ಗೆದ್ದಿತ್ತು. ಜಾತ್ಯತೀತ ಜನತಾದಳ ಪ್ರತಿ ಬಾರಿ ಕಡಿಮೆಯಾಗ್ತಾ ಇದೆ. ನೋಡಿ ನಮ್ಮ ಸಾಕ್ಷಿ ಗುಡ್ಡೆ ಅನ್ನೋ ಮೂಲಕ ಜೆಡಿಎಸ್ ಅತ್ಯಂತ ದುರ್ಬಲ ಪಕ್ಷ, ಅದರ ಸ್ಥಾನಗಳು ಕಮ್ಮಿ ಆಗ್ತಾ ಕ್ರಮೇಣ ಪಕ್ಷವೇ ಇಲ್ಲದಂತಾಗ್ತಾ ಇದೆ ಅನ್ನೋ ಪರೋಕ್ಷ ಮೆಸೇಜ್ ಅನ್ನ ನೀಡಿದ್ದಾರೆ. ಇದೊಂದು ಶಕ್ತಿ ಪ್ರದರ್ಶನವಲ್ಲ. ಬಿಜೆಪಿ ಜಾತ್ಯತೀತ ಜನತಾದಳದವರು ಹೇಳೋ ಶಕ್ತಿ ಪ್ರದರ್ಶನವಲ್ಲ, ಅಭಿವೃದ್ಧಿ ಶಕ್ತಿಯನ್ನ ಮುಂದಿಡುವ ಸಮಾವೇಶವಾಗಿದೆ. ಮತ್ಸರ ಇರಬೇಕು, ಆದ್ರೆ ಬಿಜೆಪಿ ಜಾತ್ಯತೀತ ಜನತಾದಳದ ನಾಯಕರಿಗೆ ಇಷ್ಟೊಂದು ಮತ್ಸರ ಇರಬಾರ್ದು, ಸಹಿಸಿಕೊಳ್ಳಲಾಗದು. ಸುಳ್ಳು ಹೇಳ್ಕೊಂಡು ಜನರಿಗೆ ಹಾದಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಹಿಂದ ಬಲವೇ ಇಲ್ಲದೆ ಜೆಡಿಎಸ್ ಮತ್ತು 58 ಸ್ಥಾನ ಗೆದ್ದು ತೋರಿಸ್ಲಿ ಅನ್ನೋ ಸವಾಲನ್ನ ಎಸೆದಿದ್ದಾರೆ. ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಬಲ ದಳಕ್ಕೆ ಇಲ್ಲ ಅನ್ನೋ ಮೆಸೇಜ್ ಅನ್ನ ನೀಡಿದ್ದಾರೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದೆ. ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.